Hello guys, welcome to the first reaction video of ನಿಮ್ಮ ಭಾರದ್ವಾಜ್ ಅವರೇ ಯೂಟ್ಯೂಬ್ ಚಾನೆಲ್. ನಾನು ಇವತ್ತವರೆಗೂ ಬರೀ ಏನೇನೋ ರಿಸರ್ಚ್ ಮಾಡಿಕೊಂಡು ಏನೇನೋ ಸ್ಕ್ರಿಪ್ಟ್ ಬರ್ಕೊಂಡು ದೊಡ್ಡ ಲಾಂಗ್ ಫಾರ್ಮ್ಯಾಟ್ ಮಾಡ್ಕೊಂಡಿದ್ದೆ. ಆದರೆ ನನ್ಗನ್ಸ್ತು ನನ್ನ ಫೋಟೋ ಏನಿದ್ರು ಮೀಮ್ ರಿಯಾಕ್ಷನ್ಸು, ಆಮೇಲೆ ಒಳ್ಳೊಳ್ಳೆ ಮೀಮ್ಸ್ ನೋಡಿ ಒಳ್ಳೊಳ್ಳೆ ರಿಯಾಕ್ಷನ್ಸ್ ಕೊಡೋಣ ಅಂತ. ಸೊ ಇನ್ಮೇಲೆ ಬರೀ meme reaction say ಮಾಡೋದು. So let's go with the first video. How can I be homophobic? My bitch is gay. ಇದು ಸಿಕ್ಕಾಪಟ್ಟೆ ಫನಿ ಇರ್ಬೋದು, ಆದ್ರೆ ನನಗೆ ಫ್ಯಾಮಿಲಿ ಇವ್ರದ್ದು ಸವಾಸನೆ ಬೇಡಪ್ಪ. ಇವ್ರು ಏನೇನ್ ಕೆಟ್ಟ ಕೆಲಸ ಮಾಡಿದಾರೆ ಅಂದ್ರೆ ಇವ್ರ ಬಗ್ಗೆ ಮೀಮ್ಸ್ ನೋಡಿ ರಿಯಾಕ್ಟ್ ಮಾಡೋದು ಒಂಥರ ತಪ್ಪನ್ಸುತ್ತೆ. ಯಪ್ಪ. ನೆಕ್ಸ್ಟ್ ವಿರಾಟ್ ಬ್ರದರ್, ನೀವು RCBಗೆ ನಾವು ಇವತ್ತವರೆಗೂ ಕಪ್ ತರದೇ ಇರ್ಬೋದು, ಆದರೆ ಇಂಡಿಯಾಗೆ ನೀವು ಕಪ್ ತಂದ್ರ ಅದೇ ತುಂಬ ಖುಷಿ. ಆದರೆ ಈ ನಡುವೆ ಕೇಳ್ತಾರ ನ್ಯೂಸ್ ಪ್ರಕಾರ ನೀವು ಮತ್ತು ಭಾಬೀಜಿ ಮತ್ತು ನಿಮ್ಮ ಎಂಟೈರ್ ಕುಟುಂಬ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ಇಂಡಿಯಾ ಬಿಟ್ಟು ಹೋಗ್ಬಿಡಿ. ಇಂಡಿಯಾ ನಿಮಗೆ ತುಂಬ ಕೊಟ್ಟಿದೆ, ಇಂಡಿಯಾ ಅಷ್ಟು ಇನ್ಯಾರು ಕೊಟ್ಟಿರಲ್ಲ. ಸೊ ನೀವು ನಿಮ್ಮ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಮಾಡೋದು ತಪ್ಪು ಅನ್ಸುತ್ತೆ. ಯಾವತ್ತು ನೀವು ಇಂಡಿಯಾಲೇ ಇರಿ ಅಂತ ನಮ್ಮ ಅಭಿಪ್ರಾಯ. ಹನುಮಾನ್ ಓಡ್ರೋ 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 ಇದು ಸರ್ಜಾಡ ಓಡ್ರೋ 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 ಇದು ಯಾರ್ಯಾರಿಗೆ ಮೀಮ್ ಅರ್ಥ ಆಗಿದೆಯಾ ಇದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮೈ ಗಾಡ್, ಈ ನಡುವೆ ಮೀಮರ್ಸ್ ಅಂತೂ ಎಷ್ಟು ಡ್ಯಾಕ್ ಆಗಿ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಅಂದ್ರೆ ನಾನು ಅಂಬಾನಿ ಅಣ್ಣ ಪ್ಲೀಸ್ ನಿಮ್ಮ ಮಗ ಮದ್ವೆನ ಸ್ವಲ್ಪ ಬೇಗ ಮಾಡ್ತೀರಾ? ಪ್ರೀ ವೆಡ್ಡಿಂಗ್ 1, 2, 3, 4 ಅಂತ ಮಾಡ್ತಾನೆ ಇದ್ದೀರಾ, ನೀವು ದುಡ್ಡು ಖರ್ಚು ಮಾಡ್ತಾನೆ ಇದ್ದೀರಾ ಅಂಡ್ ನಮ್ಮಿಂದ ತಗೋತಾ ಇದ್ದೀರಾ. ಜಿಯೋ ರೀಚಾರ್ಜ್ ಎಷ್ಟು ಜಾಸ್ತಿ ಮಾಡಿದ್ದೀರಾ ಬ್ರೋ? ರಿಮೆಂಬರ್, ಯು ಆರ್ ರಿಚ್, ನಾಟ್ ಮೀ. ಯು ಹ್ಯಾವ್ ಮನಿ, ನಾಟ್ ಮೀ. ಸ್ಟಾಪ್ ದಿಸ್ ಜಿಯೋ ಡ್ರಾಮಾ, ಓಕೆ? ಸ್ವಲ್ಪ ಬೇಗ ಮದ್ವೆ ಮಾಡಿಸಿ ಮುಗಿಸದಪ್ಪ. ಈ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸು ಆ್ಯಕ್ಚುಲಿ ಹೆವಿ ದುಡ್ಡು ಮಾಡ್ತಾರೆ. ಈ ಥರ ಬ್ರ್ಯಾಂಡ್ ಪ್ರಮೋಷನ್ಸು, ಬೆಟ್ಟಿಂಗ್ ಆ್ಯಪ್ಸ್ಗಳೆಲ್ಲ ಪ್ರಮೋಟ್ ಮಾಡ್ಕೊಂಡು ಹೆವಿ ದುಡ್ಡು ಮಾಡ್ತಾರೆ ಇವ್ರದ್ದು. ಆದರೆ ನಾಟಕ ಹೆಂಗ್ ಮಾಡ್ತಾರೆ ಅಂದರೆ ರಿಲೇಟೇಬಲ್ಲು ಮತ್ತು ಫನ್ನಿ ಕಂಟೆಂಟ್ ಅಂತ ತೋರಿಸ್ಕೊಳಕ್ಕೆ, ರಿಲೇಟೇಬಲ್ ಅಂತ ತೋರಿಸ್ಕೊಳಕ್ಕೆ ಏನೋ ನಾವು ಮಿಡಲ್ ಕ್ಲಾಸು, ನಮ್ಮ ಹತ್ರ ದುಡ್ಡೇ ಇಲ್ಲ, ಈ ಅಂಬಾನಿ ಯಾವಾಗಲೂ ಏನೋ ಒಂದು ರಿಲೇಟೇಬಲ್ ಟಾಪಿಕ್ ಇಟ್ಕೊಳ್ಳೋದು, ಅದನ್ನ ನಾವು ಹತ್ರ ದುಡ್ಡಿಲ್ಲ ಅಂತ ರಿಲೇಟ್ ಮಾಡಿ. ಇದೆಲ್ಲ ಕ್ರಿಂಜ್ ಕಂಟೆಂಟ್ ಅಪ್ಪ. ಹೆಂಗ್ ಇಷ್ಟು ಕನ್ನಡದಲ್ಲಿ ಇಷ್ಟೊಂದು ಜನ ಕ್ರಿಂಜ್ ಕಂಟೆಂಟ್ ಹೆಂಗ್ ಲೈಕ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗಲ್ಲಪ್ಪ. ಈ 1 ಸೆಕೆಂಡ್ ರೀಲ್, ಅಯ್ಯೋ, ಅಟ್ಲೀಸ್ಟ್ ಈ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಏನ್ ಪ್ರಮೋಟ್ ಮಾಡತ್ತೋ ಅದನ್ನೇ ಇವು ಎಲ್ಲ ಕ್ರಿಯೇಟರ್ಸು ಮಾಡಿ 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 ಅಯ್ಯೋ 1 ಸೆಕೆಂಡ್ ರೀಲು ರೀಪ್ಲೇ ಜಾಸ್ತಿ ಇದೆ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ. ಪಾಯಿಂಟ್ ಇಲ್ಲ, ಏನೋ ಒಂದು ಒಳ್ಳೆ 15-20 ಸೆಕೆಂಡ್ಸ್ ಏನೋ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನೋ ಒಂದು ಚೆನ್ನಾಗಿರೋದು ಮಾಡಿ. ಬರೀ 1 ಸೆಕೆಂಡ್ ಸುಮ್ಮನೆ ನಾರ್ಮಲ್ ಸ್ಕ್ರಾಲ್ ಅಲ್ಲ. ಲೈಕ್ ಪುಟ್ ಸಮ್ ಕ್ರಿಯೇಟಿವಿಟಿ ಬಾಯ್ಸ್. ಮಾಡಕ್ ಕೆಲ್ಸ ಇಲ್ಲ ನಿಮ್ದೆಲ್ಲ. ಕೆಲಸ ಇಲ್ಲ, ಶೆಡ್ಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಇರೋರು ಬರೋರೆಲ್ಲ ಒಂದೇ ಒಂದು ಡಿ ಬಾಸ್ದು ಒಂದೇ ಒಂದು ಮೀಮ್ ನೋಡಿದ್ರೆ ಅವ್ರು ಇರೋರು ಬರೋರೆಲ್ಲ ಮಿಸ್ಯೂಸ್ ಮಾಡಿ 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 ನನ್ನ ಅಲ್ಗಾರಿದಮ್ ಪೂರ್ತಿ ಅದೇ ಆಗ್ಬಿಟ್ಟಿದೆಪ್ಪ. ಸಾಕಪ್ಪ, ಈ ಡಿ ಬಾಸ್ದು ಟಾಪಿಕ್ ಬಿಟ್ಬಿಡೋಣ. ಏನೋ ಒಂದು ನಮ್ ದೇಶ ಹೆಂಗ್ ಉದ್ಧಾರ ಆಗತ್ತೆ, ಇನ್ನ ಬೇರೆ ಬೇರೆ ಇಶ್ಯೂಸ್ಗಳು ಫೋಕಸ್ ಮಾಡೋಣ. ನಮ್ ಪಾಲಿಟಿಷಿಯನ್ಸ್ಗೆ ಒಳ್ಳೊಳ್ಳೆ ಕ್ವಶನ್ಸ್ ಕೇಳೋಣ. ಹಿಂಗೆ ನಮ್ಮ ರೋಡ್ ಸರಿಗಿಲ್ಲ, ಟ್ರಾಫಿಕ್ ಪ್ರಾಬ್ಲಮ್, ಉಸಿರಾಡಕ್ ಚೆನ್ನಾಗಿಲ್ಲ, ಊಟ ಎಲ್ಲ ಕರೆಕ್ಟಾಗಿ, ಊಟದಲ್ಲೂ ಪೆಸ್ಟಿಸೈಡ್ಸು, ಆ ಥರ ಬೇರೆ ಇಶ್ಯೂಸ್ ಮೇಲೆ ಫೋಕಸ್ ಮಾಡೋಣ. ಸಾಕಾಯ್ತು ಈ ಡಿ ಬಾಸ್ದು ರೀಲು. ಡಿ ಬಾಸ್ ಓವರ್ ತುಂಬಾ ಜಾಸ್ತಿ ಆಗ್ಬಿಡ್ತು, ಬಿಟ್ಬಿಡೋಣ ಇವಾಗ. ಅಯ್ಯೋ, ಡಿ ಬಾಸ್ ಬಿಟ್ಬೇಡ ಆದ್ರೆ ಮತ್ತೆ ಬಿಡಪ್ಪ. ಇವರು ವರ್ಲ್ಡ್ ಕಪ್ ಗೆಲ್ಸಿದ್ದು ಆಯ್ತು, ಎಲ್ಲ ಕ್ರಿಕೆಟು ಆಯ್ತು, ಇವಾಗ ನಾವು ನಮ್ಮ ಡೈಲಿ ಲೈಫ್ಸ್ ಮೇಲೆ ಫೋಕಸ್ ಮಾಡೋಣ. ಸಾಕಾಯ್ತು. ಮಾಡಬಾರ್ದು ಅನ್ಕೊಂಡ್ರು ಏನೋ ಒಂದು ಟ್ರಾಲ್ ಮಾಡ್ತಾನೆ ಇರ್ತಾರಪ್ಪ.
ಬಿಗ್ ಬಾಸ್ ಮುಗ್ದಾಯ್ತು, ನಾನು ಇವಾಗಾರು ಇವ್ನ ಟ್ರೆಂಡ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಇನ್ನೇನು ಮೀಮ್ಸ್ ಮಾಡಲ್ಲ ಅಂತ ಅನ್ಕೊಟ್ರು, ಇವಾಗ್ಲೂ ಮೀಮ್ಸ್, ಹೇಟ್ಸ್, ಟ್ರಾಲ್ಸ್, ಯಪ್ಪ ಸಾಕಾಯ್ತು ಬಿಡ್ರಪ್ಪ. ಇವ್ರ ಅಪ್ಪಂಗೋಸ್ಕರ ಸುಮ್ನೆ ಇದ್ರು, ಇವ್ನ್ ಏನಕ್ಕೆ ಈ ತರ ಮಾಡ್ತಾರೆ ಆರ್ ಬಾಸ್ ಅಂತ ನನಗೆ ಅರ್ಥನೇ ಆಗಲ್ಲ. ಆರ್ ಬಾಸ್ ಸ್ವಲ್ಪ ಚೇಂಜ್ ಆಗ್ಬೇಕು. ಆರ್ ಬಾಸ್ ಬಿಗ್ ಬಾಸ್ ಜರ್ನಿ ಮುಗ್ದು 6 ತಿಂಗಳಾಯ್ತು. ಅಯ್ಯೋ. ಓಕೆ, ದಟ್ಸ್ ಇಟ್ ಫ್ರಮ್ ಮೈ ಫಸ್ಟ್ ವಿಡಿಯೋ. ಲೆಟ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ, ಆದ್ರೂ ನಿಮ್ಗೆ ಇಷ್ಟ ಆದ್ರೆ ಏನೋ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಒಳ್ಳೊಳ್ಳೆ ಮೀಮ್ಸ್ ನೆಕ್ಸ್ಟ್ ವಿಡಿಯೋ ಇಂದ ಒಳ್ಳೊಳ್ಳೆ ಮೀಮ್ಸ್ ತರ್ತಾ ಇರ್ತೀನಿ, ಇದು ನನ್ನ ಗ್ಯಾರಂಟಿ. ಥ್ಯಾಂಕ್ ಯು.